ಏನು ನಮ್ಮ ಕಲಬುರಗಿಯಲ್ಲಿ APMC ರಾಜಸ್ಥಾನಿಯವರ ಅವಳಿ ಏನು ನಡೆದಿದೆ ಅದು ಈಗಲ್ಲ, ಸುಮಾರಾಗಿ 7 ವರ್ಷದಿಂದ 10 ವರ್ಷದಿಂದ ಇವತ್ತು ಕಲಬುರಗಿಯಲ್ಲಿ ಕೂಡ ಇವತ್ತೇನಪ್ಪ ಅಂತಂದರೆ APMCಯಲ್ಲಿ ಇವತ್ತು ಟ್ರೈಲ್ಸ್ ಆಗಿರ್ಬೋದು, ಪೈಪ್ ಆಗಿರ್ಬೋದು, ಇವತ್ತು ಇನ್ನಿತರ ಎಲ್ಲ ವಸ್ತುಗಳನ್ನು ಮಾರಾಟಕ್ಕೆ ಈಗ ಬಂದದ್ದಲ್ಲದು. ಸುಮಾರಾಗಿ 8-9 ವರ್ಷಗಳಿಂದ ಸತತವಾಗಿ ಇವತ್ತೇನು ರಾಜಸ್ಥಾನಿ ಕಲಬುರಗಿಯಲ್ಲಿ ಬಂದು APMCಯಲ್ಲಿ ಇವತ್ತೇನು ನಡೆಸ್ತಾ ಇದ್ದಾರೆ, ಅದು ಕೂಡಲೇ ನಿಲ್ಲಬೇಕು. ಈಗ ನಾವು ಕಾಂಗ್ರೆಸ್ ಅದು ಏನು ಅಂತ ಇಲ್ಲ, ಸುಮಾರಾಗಿ BJP ಗೋರ್ಮೆಂಟ್ ಇದ್ದಾಗೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಇವತ್ತು APMCಯಲ್ಲಿ ಅವಳಿ ನಡೆದವು. This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच. क्या आप अपने जीवन साथी की तलाश में हैं? Call now 08047363399. Download the Janta Matrimony app. ಅದು ಕೂಡಲೇ ನಿಂದಿಸಬೇಕು. ಈ ನಮ್ಮ APMCಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು. ಅದಕ್ಕೆ ಬೇಗನೆ ಏನಪ್ಪ ಅಂತಂದ್ರೆ ತಿರುವುಗೊಳಿಸಿ ಅದಕ್ಕೆ ರಾಜಸ್ಥಾನಿ ಅವತ್ತೇನು ACMPಯಲ್ಲಿ ನಡೆದದ ಅವು ಹಾವಳಿ ನಿಲ್ಲಿಸಬೇಕು. ಅದು ಟೈಲ್ಸ್ ಮಾರ್ಬಲ್ದಲ್ಲ, ಇವತ್ತು ರೈತರ ಹಿತದೃಷ್ಟಿಯಿಂದ ಇವತ್ತು ಕಲಬುರಗಿಯಲ್ಲಿ APMC ಇದೆ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಅದು ಕೂಡಲೇ ನಿಲ್ಲಬೇಕು. ಇದು ನಿಂತಿಲ್ಲಪ್ಪ ಅಂತಂದರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ. ಎಲ್ಲ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಕಲಬುರಗಿಯಲ್ಲಿ ಇವತ್ತೇನು APMC ಇವತ್ತು ರಾಜಸ್ಥಾನಿ ದುಕಾನುಗಳನ್ನು ವಾಪಸ್ ಆಗಲಿ ಅಂತೇಳಿ ನಾವು ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಹೇಳುತ್ತಾ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವ ರಾಜಕಾರಣಿಗೂ ನಾವು ಇವತ್ತು ಮಾಡ್ತಾ ಇಲ್ಲ. ಸುಮಾರಾಗಿ ಇದು 7-8 ವರ್ಷದಿಂದ 10 ವರ್ಷದಿಂದ ಇದು APMCಯಲ್ಲಿ ನಡೆದದ. ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಬೆಂಬಲ ಕೊಟ್ಟು ಇವತ್ತು APMCಯಲ್ಲಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಡೆಸ್ಯಾರ. ಕೂಡಲೇ ಅದು ವಾಪಸ್ ಆಗಲಿ ಅಂತೇಳಿ ಎಲ್ಲ ಇವತ್ತೇನು ನಮ್ಮ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಮಾಡಿದ್ದೀವಿ ಇವತ್ತು ಯಶಸ್ವಿಯಾಗಿ ಬಂದದಂತೇಳಿ ನಾನು ಹೇಳಕ್ಕೆ ಬರ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬಿ, ಜಿಲ್ಲಾಧ್ಯಕ್ಷ ಕಲಬುರಗಿ. ಇವತ್ತೇನು ಕಲಬುರಗಿ ನಗರದಲ್ಲಿ ಏನು APMC ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು 150 ಅಂಗಡಿಗಳು ಅನಧಿಕೃತವಾಗಿ ಇವತ್ತಲ್ಲಿ ಬೇರೆ ಬೇರೆ ಕೃಷಿಗೆ ಸಂಬಂಧಿಸಿದ ಬಿಟ್ಟು ಇವತ್ತು ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡ್ತದೆ. ಟೈಲ್ಸ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು ಮತ್ತು PVC ಪೈಪ್ ಆಗಿರ್ಬೋದು, ಇಂಥವು ವ್ಯಾಪಾರಗಳನ್ನು ಮತ್ತು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೀತಾ ಇದೆ. ಕೂಡಲೇ ಇದು ಬಂದ್ ಮಾಡಬೇಕು. ಇವತ್ತು ನಾವು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ಗೆ ಸುಮಾರು 2-3 ಬಾರಿ ಮನವಿ ಕೊಟ್ಟಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸುಮಾರು 3 ನೋಟಿಸ್ ಜಾರಿ ಆದರೂ ಕೂಡ ಅವರು ರಾಜಸ್ಥಾನಿ ಅಂಗಡಿಗಳು ತೆರವುಗೊಳಿಸಿಲ್ಲ. ಕೂಡಲೇ ತೆರವುಗೊಳಿಸಬೇಕಂತ ಹೇಳಿ ಇವತ್ತು ಹಲವಾರು ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಂಜುನಾಥ್ ಭಂಡಾರಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ಗುಲ್ಬರ್ಗ. ರಾಜಸ್ಥಾನಿ ಅಂಗಡಿಗಳನ್ನು ಖಾಲಿ ಮಾಡಿಸಲೇಬೇಕು.